ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಮ್ ಆಗ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಕೇಳಿಲಿ. ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ. ಜಮೀರ್ ಅಹಮದ್ಗೆ ಬಾಂಬ್ಗಳು ಕಟ್ಬೇಕು ಅವ್ರಿಗೆ. ನನ್ಗಸ ಜಮೀರ್ ಅಹಮದ್ ಬಾಂಬ್ ಕಟ್ಕೊಂಡು ಹೋಗಲ್ಲ, ರ್ಯಾಕೆಟ್ ಕಟ್ಕೊಂಡು ಹೋದ್ರು ಅವ್ರನ್ನೇನು ಮಾಡಲ್ಲ ಅಲ್ಲಿ. ಯಾಕಂದ್ರೆ ನಿಮ್ಗೂ ಗೊತ್ತಿದೆ, ಇಲ್ಲಿ ಕಾಶ್ಮೀರಲ್ಲಿ ಹೊಡೆದಾಗ ಅದ್ಯಾವುದೋ ನಿಮ್ಮ ಮಾಧ್ಯಮದವರು ಹೇಳ್ತಾ ಇದ್ರು, ಚಡ್ಡಿ ಒಳಗಡೆ ಧರ್ಮ ಹುಡುಕ್ತಾರಲ್ಲ ಪಾಪಿಗಳು ಅಂತ ಹೇಳ್ತಾ ಇದ್ರು ನಿಮ್ಮಲ್ಲಿ. ಹಂಗೆ ಜಮೀರ್ ಅಹಮದ್ನ ಹೊಡೆಯಕ್ಕೆ ಸಾಧ್ಯನೇ ಇಲ್ಲ. ಜಮೀರ್ ಅಹಮದ್ ಇಲ್ಲಿ ಭಾರತದಲ್ಲಿ ಇದಾರಲ್ಲ ಪಾಕಿಸ್ತಾನದವ್ರಿಗೆ, ಅವ್ರಿಗೆ ಹೊಡೆದ್ರೆ ಸಾಕು. ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸಾಕಾಗಿ. ಇಲ್ಲ ಕಾಂಗ್ರೆಸ್ಸಿನ ಐಟಿ ಸೆಲ್ ಇದೆಯಲ್ಲ ಅದಕ್ಕೆ ಬಾಯಿಗೆ ಬೀಗ ಹಾಕಿದ್ರೆ ಅಲ್ಲಿ ಬಾಂಬ್ ಕಟ್ಕೊಂಡು ಹೋಗ್ಲಿ. ಈಗ ಅವ್ರ ಜಮೀರ್ ಅಹಮದ್ ಇನ್ನೆಲ್ಲೂ ಬಾಂಬ್ ಕಟ್ಕೊಂಡು ಹೋಗೋದು ಬೇಡ. ಕಾಂಗ್ರೆಸ್ ಆಫೀಸಲ್ಲಿ ಅವ್ರ ಸೆಲ್ ಇದೆಯಲ್ಲ, ಅಲ್ಲಿ ಹೋಗಿ ಕಟ್ಕೊಂಡು ಹೋದ್ರೆ ಸಾಕು. ಅಲ್ಲಿಂದಾನೇ ಬರ್ತಾ ಇರೋದಲ್ಲ ಎಲ್ಲ. ಈಗ ಭಾರತದ ವಿರುದ್ಧವಾದಂತ ಹೇಳಿಕೆಗಳು ಅಲ್ಲಿಂದಾನೇ ಬರ್ತಾ ಇರೋದು.